ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದೆ ಅಂತಂದರೆ ಫೇಸ್ಬುಕ್ಕಲ್ಲಿ ನೀವು ಯಾರ್ಯಾರ್ದು ಪ್ರೊಫೈಲ್ ಸರ್ಚ್ ಮಾಡಿರ್ತೀರಾ ಅವ್ರ ಪ್ರೊಫೈಲ್ ಡೀಟೇಲ್ಸ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಸರ್ಚ್ ಮಾಡಿರೋದೆಲ್ಲ ಇಲ್ಲಿ ಲೀಸ್ಟಾಗಿ ಸೇವ್ ಆಗಿರ್ತದೆ. ಫಸ್ಟ್ ಹೋಗಿ ಡಿಲೀಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಯಾರು ಬೇಕಾದರೂ ಕೂಡ ನೀವೇನೇನು ಸರ್ಚ್ ಮಾಡಿದ್ದೀರಾ ಅಂತ ಎಲ್ಲವನ್ನೂ ಕೂಡ ನೋಡ್ಬಿಡ್ತಾರೆ. ಸೊ ನಾನು ನಿಮಗೆ ಕಂಪ್ಲೀಟ್ಲಿ ಸರ್ಚ್ ಮಾಡಿರೋದೆಲ್ಲ ಡಿಲೀಟ್ ಮಾಡೋದಾಗೆ ಇಷ್ಟೇನು ಅಂತ ಹೇಳ್ತೀನಿ ಫೇಸ್ಬುಕ್ಕಲ್ಲಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೀರಾ ಅಂತಾರೆ, ಫಾಲೋ ಮಾಡದೆ ನೋಡ್ತಾರೆ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ ಗೈಸ್. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ, ಆ್ಯಪನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು 3 ಡಾಟೆಡ್ ಲೈನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ಬಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮತ್ತೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಮೇಲ್ಗಡೆ ಫಸ್ಟಲ್ಲಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಸರ್ಚ್ ಹಿಸ್ಟ್ರಿ ಅಂತ, ಇಲ್ಲಿ ನೀವು ನೋಡ್ಬೋದು 3ನೇ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ತು ಅಂತಂದ ತಕ್ಷಣ ಸೊ ನಿಮಗಿಲ್ಲಿ ನೀವು ಏನೇನೆಲ್ಲ ಸರ್ಚ್ ಮಾಡಿದ್ದೀರಾ ಫೇಸ್ಬುಕ್ ಸರ್ಚ್ ಹಿಸ್ಟ್ರಿಲಿ ಅದೆಲ್ಲ ನಿಮಗಿಲ್ಲಿ ಲೀಸ್ಟು ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ನೋಡಿ, ಯಾರು ಬೇಕಾದರೂ ಕೂಡ ಸೊ ನೀವು ಯಾರ್ಯಾರು ಪ್ರೊಫೈಲ್ನ ಸರ್ಚ್ ಮಾಡಿದ್ದೀರಾ ಅಂತ ಅವರು ಇಲ್ಲಿ ಬಂದು ನೋಡ್ಬೋದು. ಸೊ ಈ ಥರ ಬಂದು ನೋಡ್ಬಿಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಡಿಲೀಟ್ ಮಾಡಬೇಕು. ಇದನ್ನು ನೀವು ಒಂದೊಂದೇ ಡಿಲೀಟ್ ಮಾಡ್ತೀರಾ ಅಂತಂದರೆ ಸೊ ನಿಮಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಒಂದೊಂದೇ ಡಿಲೀಟ್ ಮಾಡೋದೇಗೆ, ಎಲ್ಲ ಒಟ್ಟಿಗೆ ಡಿಲೀಟ್ ಮಾಡೋದೇಗೆ ಒಂದು ಸಲ ಅಂತ ನೋಡಿ. ನೀವು ಒಂದೊಂದೇ ಡಿಲೀಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೀವೇನು ಸರ್ಚ್ ಮಾಡಿರ್ತೀರಾ ಅದ್ರ ಪಕ್ಕ ಒಂದು ಇಂಟು ಮಾರ್ಕ್ ಇದೆ ನೋಡಿ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಸರ್ಚ್ ಮಾಡಿರೋದು ನೋಡಿ, ಈಗ ರಿಮೂವ್ ಆಯಿತು. ಸೊ ಈ ಥರ ನೀವು ಒಂದೊಂದೇ ಡಿಲೀಟ್ ಮಾಡ್ಕೋಬೋದು. ನಿಮಗೆ ಎಲ್ಲನೂ ಕೂಡ ಒಂದೇ ಸಲ ಡಿಲೀಟ್ ಮಾಡಿಬಿಡ್ಬೇಕು ತಲೆನೋವು ಅಂತಂದರೆ ಸೊ ಬ್ಯಾಕಿಗೆ ಬನ್ನಿ ಆಯಿತಾ. ಸೇಮ್ ಸ್ಟೆಪ್ಪು, ನೀವು ಎಲ್ಲಿಗೆ ಹೋಗಿದ್ರಿ ಅಲ್ಲೇ ಸರ್ಚ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕ್ಲಿಯರ್ ಆಲ್ ಸರ್ಚಸ್ ಅಂತ ಇದೆ, ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಆಲ್ ಟೈಮ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಕ್ಲಿಯರ್ ಆಲ್ ಸರ್ಚಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ಎಲ್ಲವೂ ಕೂಡ ನೀವೇನೇನು ಸರ್ಚ್ ಮಾಡಿದ್ರಾ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಸೊ ಈ ಥರ ನೀವು ಫೇಸ್ಬುಕ್ಕಲ್ಲಿ ನೀವು ಸರ್ಚ್ ಮಾಡಿರೋದೆಲ್ಲವನ್ನೂ ಕೂಡ ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.